ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನ ನಗರದಲ್ಲಿ ರಾಜ್ಯಪಾಲರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಆವರಣದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಆದ ಕೆಎಂ ಶಿವಲಿಂಗೇಗೌಡರು ಮಾತನಾಡಿ, ಸತ್ಯ ಮರೆಮಾಚಿಸಿ ಕೇಂದ್ರ ಸರ್ಕಾರದ ಏಜೆಂಟ್ರಂತೆ ವರ್ತಿಸಿ ರಾಜ್ಯಪಾಲರು ಏನಾದರೂ ಇಡಿ ಮೂಲಕ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಆದೇಶಿಸಿದ್ರೆ ಉಗ್ರವಾದ ಹೋರಾಟದ ಪ್ರತಿಭಟನೆ ರಕ್ತ ಕ್ರಾಂತಿಯ ಆಗುತ್ತೆ ಎಂದರು. ಸತ್ಯ ಶೋಧನಾ ಸಮಿತಿ ಬಂದಿತ್ತು, ಅದಕ್ಕೋಸ್ಕರ ನಾನು ಜನ ಸೇರಿದ್ದಾಗ ಕೊನೆಯಲ್ಲಿ ತೀರ್ಮಾನ ತಗೊಂಡು ಏನು ಅಬ್ರಾಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಲೆಟ್ರನ್ನ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ತನಿಖೆ ಮಾಡತಕ್ಕಂಥ ಆದೇಶವನ್ನು ಮಾಡ್ತಾರೆ ಅಂತಕ್ಕಂಥ ಸೂಚನೆ ಕೆಲವು ಮಾಧ್ಯಮಗಳ ಮುಖಾಂತರ ಮತ್ತು ದಟ್ಟವಾಗಿ ವರದಿ ಹಬ್ಬಿತ್ತು. ಅದಕ್ಕೋಸ್ಕರ ನಾವು ಈಗಲೇ ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ರಾಜ್ಯಪಾಲರಿಗೆ ಮತ್ತು ಕೇಂದ್ರ ಸರ್ಕಾರ BJP ಸರ್ಕಾರಕ್ಕೆ ಇಡಿಯನ್ನು ಉಪಯೋಗಿಸ್ಕೊಂಡು ನೀವೇನಾದರೂ ಈ ರೀತಿ ಅನ್ಯ ಮಾರ್ಗಕ್ಕೆ ಇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಮುನ್ನೆಚ್ಚರಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಆ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ಮೆಸೇಜನ್ನು ಕಳಿಸಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ, ಇದು ಅಷ್ಟು ಸುಲಭದ ಮಾತಲ್ಲ. ಇದೇ ರೀತಿ BJPಯವರು 3 ಸಾರಿ ಹಿಂಬಾಗಲಿನಿಂದ ಅಧಿಕಾರ 2 ಸಾರಿ ಪಡೆದಿದ್ದಾರೆ. 2 ಸಾರಿ ಅಧಿಕಾರನ ಹಿಂಬಾಗಲಿನಿಂದ, ಮೊದಲು ಆಗಿದ್ದು ಹಿಂಬಾಗಲಿನಿಂದ, 2ನೇ ಸಾರಿ ಆಗಿದ್ದು ಹಿಂಬಾಗಲಿನಿಂದ. ಯಾವತ್ತೂ ಇವರಿಗೆ ಕರ್ನಾಟಕ ರಾಜ್ಯದ ಜನ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟೇ ಇಲ್ಲ. ಈ ರೀತಿ ವಾಮಮಾರ್ಗಗಳ ಮುಖಾಂತರನೇ ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಈ ಸಾರಿಲಿ ಏನಾದ್ರು ಅದೇ ರೀತಿ ನಡೆಸ್ತೀವಿ, ಈ ಸುಭದ್ರವಾದಂಥ ಸರ್ಕಾರನ ಏನಾದರೂ ಇದು ಮಾಡಿ ವ್ಯವಸ್ಥಿತವಾಗಿ ಸಂಚು ಮಾಡಿ ಆ ವ್ಯವಸ್ಥಿತ ಸಂಚಿನಲ್ಲಿ ಏನಾದ್ರೂ ಮಾಡಲಿಕ್ಕೆ ಹೊಂಟ್ರೆ ಈ ಸಾರಿ ಉಗ್ರವಾದಂಥ ಪ್ರತಿಭಟನೆ ಅಲ್ಲ, ರಕ್ತ ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಮುನ್ಸೂಚನೆ ಕೊಟ್ಟಿದ್ದಾರೆ. ಅಲ್ಲ, ಆ ರೀತಿ ಸಾಧನಗಳು ಈಗ TVನಲ್ಲೆಲ್ಲ ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಆಗ್ತಾ ಇದ್ದಾರೆ ಅಷ್ಟೇ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಬಂದಿದೆ. ಕ್ವಶನ್ ಮಾರ್ಕಲ್ಲಿ ಬಂದದ್ದು ಪಾಪ ನಿಮ್ಮಲ್ಲಿ ಕ್ವಶನ್ ಮಾರ್ಕಲ್ಲಿ ಬಂದವು ಸ್ವಲ್ಪ ಸಾಮಾನ್ಯವಾಗಿ ನಿಜ ಆಗ್ತವೆ ಅನ್ನೋ ಭಾವನೆ ನಮ್ಮದು. ಅದಕ್ಕೋಸ್ಕರ ಆ ಭಾವನೆಯನ್ನು ಅರಿತು ಹೆಂಗೂ ಸೇರಿದ್ದೀವಿ ಇವತ್ತು ಈ ಸಭೆಯ ಮುಖಾಂತರ ಅವ್ರಿಗೆ ಈಗಾಗಲೇ ಶುರುವಾಯಿತು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ರಾಜ್ಯಪಾಲರು ಏಜೆಂಟ್ಗಿರಿ ಕೆಲಸ ಮಾಡೋದನ್ನು ಬಿಡಬೇಕು. BJP ಏಜೆಂಟ್ರಿಗಿರಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅದನ್ನು ಕೊಡಬೇಕು. ಒಂದು ವೇಳೆ ಏನಾದ್ರೂ ಇದಕ್ಕೇನಾದರೂ ಈ BJP ಪಕ್ಷ BJP ಸರ್ಕಾರ ಏನಾದ್ರೂ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ನುಡಿಯನ್ನು ಬರೆಯೋದಾದರೆ ಇದು ಕರ್ನಾಟಕದಲ್ಲಿ ರಕ್ತ ಕ್ರಾಂತಿಗೆ ರೆಡಿ ಆಗಬೇಕು ಅಂತೇಳಿ ಈ ರಾಜ್ಯದ ಜನತೆಗೆ ತಿಳುವಳಿಕೆ ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಜಿಲ್ಲೆಯ ಜನತೆಗೆ ಮನವಿ ಮಾಡೋದ್ರ ಮುಖಾಂತರ ನಾವು ಈ ವಿಚಾರವನ್ನು ಇವತ್ತು ಪ್ರಯತ್ನ ಮಾಡ್ತೀವಿ. ಏನಿಲ್ಲ, ಸುಭದ್ರವಾದ ಸಿದ್ದರಾಮಣ್ಣ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸರ್ಕಾರನ ಮಾಡ್ತಾ ಇದ್ದಾರೆ. ಆ ಸರ್ಕಾರನ ಏನಾದರೂ ಮಾಡಿ ವಿಫಲಗೊಳಿಸಬೇಕು, ಸರ್ಕಾರನ ತೆಗಿಬೇಕು ಅಂತಕ್ಕಂಥದ್ದು ಅವರ ಮುನ್ಸೂಚನೆ. ಏನಾದರೂ ಯಾವ ವಾಮಾರ್ಗದಲ್ಲಿ ಹಿಡಿಬೋದು ಅಂತ. ಈಗ ಮೂಡಾದಲ್ಲಿ ನಾನೊಂದು ಚಾಲೆಂಜ್ ತಗೋತೀನಿ, ಸಿದ್ದರಾಮಯ್ಯನವ್ರದ್ದು ಆ ಮೂಡಾದಲ್ಲಿ ಒಂದೇ ಒಂದು ಪೈಸದ್ದು ಒಂದು ಚೂಜಿ ಮನೆ ಒಟ್ಟು ಸಿದ್ದರಾಮಣ್ಣ ತಪ್ಪಿದ್ರೆ ಅವ್ರು ಹೇಳಿದ ಶಿಕ್ಷೆ ಗುರಿಯಾಗ್ತೀನಿ. BJPಯವ್ರು ಹೇಳಿದ ಶಿಕ್ಷೆ ಗುರಿಯಾಗ್ತೀನಿ. ಅದರಲ್ಲಿ ನಾನು 2 ದಿವಸ ಓದಿದ್ದೀನಿ ಆ ಡಾಕ್ಯುಮೆಂಟ್ಸನ್ನು. ಒಂದೇ ಒಂದು ಚೂರ ಬೇಕಾದ್ರೆ ನೀವು ಹೇಳಿದರೆ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ದಾವೆ, ಒಂದೇ ಒಂದು ಚೂರು ಅವ್ರದ್ದು ಆಪಾದನೆ ಇಲ್ಲ. ಗೊತ್ತಾಯ್ತಾ? ಇದರಲ್ಲಿ ಯಾವುದು ಇದಿದೆಯಲ್ಲ ನಿಗಮ, ವಾಲ್ಮೀಕಿ ನಿಗಮವನ್ನು ನಾವು ಸಮರ್ಥನೆ ಮಾಡೋದಿಲ್ಲ, ಯಾವುದೇ ಕಾರಣದಿಂದಲೂ ಸಮರ್ಥನೆ ಮಾಡೋದಿಲ್ಲ. ಅದು ಅನ್ಯಾಯ ಆಗಿದೆ. ಆದರೆ ಯಾರು ಮಾಡಿದ್ದಾರೆ, ಯಾರು ಅದಕ್ಕೆ ಕಾರಣಕರ್ತರು, ಯಾರು? ಒಂದು ಸರ್ಕಾರ, ಒಂದು ಮನೆ ಅಂತ ಇದ್ಮೇಲೆ ಎಲ್ಲ ತಪ್ಪುಗಳು ಯಾರಿಂದಲೂ ಆಗಿರುತ್ತೆ. ಸಿದ್ದರಾಮಯ್ಯನವರು ಅದಕ್ಕೆ ಜವಾಬ್ದಾರಿನ, ಈಗ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಮಂತ್ರಿ ಈಗಾಗಲೇ ರಾಜೀನಾಮೆ ಕೊಟ್ಟಾಗಿದೆ. ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ, ಜೈಲಲ್ಲಿದ್ದಾರೆ. ಅದಕ್ಕೆ ಅಧಿಕಾರಿಗಳು ಮಾಡಿದ್ದಾರೆ. ಅವರು ನಿಳಿದು ಬಂದಿಸಿ ಸರ್ಕಾರ ಏನು ಮಾಡುತ್ತೆ? ಸರ್ಕಾರ ದಿವಸ ಹೋಗಿ ಎಲ್ಲ ಇದರಲ್ಲೂ ಕ್ಯಾಶ್ ಬುಕ್ ನೋಡೋಕ್ಕಾಗುತ್ತಾ? ಎಲೆಕ್ಷನ್ ಟೈಮಲ್ಲಿ ಅವರು ಮಾಡಿದ್ದಾರೆ, ಕುತಂತ್ರ ಮಾಡಿದ್ದಾರೆ. ಎಲೆಕ್ಷನ್ ಟೈಮಲ್ಲಿ ದುಡ್ಡನ್ನು ಹೊಡೆದಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಅಧಿಕಾರಿಗಳು. ಅದರಲ್ಲಿ ಮಂತ್ರಿ ಕುಮ್ಮಕ್ಕು ಇಲ್ಲ ಅಂತೇಳಿ ಮಂತ್ರಿಗಳು ಸಾರಿ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಈ ವಿಚಾರ, ಕೆಲವು ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು
ನಾವು ಇದರಲ್ಲಿ ಯಾವುದು ಸಿದ್ದರಾಮಣ್ಣಂದು ಒಂದೇ ಒಂದು ಪೈಸೆ ತಪ್ಪಿಲ್ಲ. ಇವರು ನಾಟಕೀಯವಾಗಿ ನಾಟಕ ಮಾಡಿಕೊಂಡು ಈ ಆಪಾದನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ನು ನಾಟಕ ನಡೆಯೋದಿಲ್ಲ. ಇದೇನಾದರೂ ಜೇನಿನ ಗುಡಿಗೆ ಕೈಯ ಕಲ್ಲು ಹೊಡೆದಂಗೆ ಆಗುತ್ತೆ ತಿಳ್ಕೊಳ್ಳಿ. ಬಿ ಜೆ ಪಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮುನ್ಸೂಚನೆ ಕೊಡ್ತಾ ಇದ್ದೀನಿ. ನೀವೇನಾದರೂ ಈ ವಾಮಮಾರ್ಗಕ್ಕೆ ಇಳಿದದ್ದೇ ಆದರೆ ಇವತ್ತು ಏನು ಕರ್ನಾಟಕ ರಾಜ್ಯದ ಜನ ಇದ್ದಾರೆ ಯಾವ ರೀತಿ ದಂಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಅದಕ್ಕೋಸ್ಕರ ಇಂಥ ಸಾಹಸಕ್ಕೆ ಕೈ ಹಾಕಬೇಡಿ. ನೀವು ಕೇಂದ್ರ ಸರ್ಕಾರದಲ್ಲಿ ₹1 ಬಜೆಟಲ್ಲಿ ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಕರ್ನಾಟಕ ರಾಜ್ಯಕ್ಕೆ ನೀವು ಎಲ್ಲನೂ ಮಾಡಬೇಕು, ಎಲ್ಲ ರೀತಿ ಬರಬೇಕು. ಏನು ಮಾಡಿದ್ದೀರಿ ಕರ್ನಾಟಕ ರಾಜ್ಯಕ್ಕೆ? ರೀತಿ ಬೇಡ. ಅದನ್ನೆಲ್ಲ ಮುಂದೆ ಹೇಳ್ತೀವಿ ನಾವು. ಬಿ ಜೆ ಪಿ ಏನು ಮಾಡಿದೆ ಈ ರಾಜ್ಯಕ್ಕೆ ಅನ್ಯಾಯನ ಅಂತ. ನಮ್ಮ GST ತಗೊಂಡೋಗಿ, ನಮ್ಮ ತೆರಿಗೆ ತಗೊಂಡೋಗಿ 4,53,000 ಕೋಟಿ ಈ ಸಾರಿ ಹೋಗಿರೋದು ಅವ್ರಿಗೆ ತೆರಿಗೆ. GSTನಲ್ಲಿ ಪ್ರತಿಯೊಂದು ತೆರಿಗೆ ಹೋಗಿರ್ತಕ್ಕಂಥದ್ದು. ನಮಗೆ ರಿಟರ್ನ್ ಕೊಟ್ಟಿರೋದು 56,000 ಕೋಟಿ. ಇನ್ನು ಬಾಕಿ ದುಡ್ಡು ಕರ್ನಾಟಕಕ್ಕೆ ಯಾವ ರೀತಿ ಮೋಸ ಆಗ್ತಾಯಿದೆ ಆ ಮೋಸನ ತಿಳಿ ಹೇಳಬೇಕು. ಇದಕ್ಕೆಲ್ಲ ಹೋರಾಟನ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮುಂದೆ ಬರ್ತೀವಿ ನಾವು. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ನಡಿಬೇಕು ಅಂತಕ್ಕಂಥ ವಿಚಾರನ ನಾವು ಮುಂದೆ ಬರ್ತೀವಿ. ಏನಾದರೂ ಇಂಥ ಸುಭದ್ರ ಸರ್ಕಾರ. ನಂತರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ, ಮಾಜಿ ಶಾಸಕರು ಆದ ಅಂಜಲಿ ನಿಂಬಾಳ್ಕರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್, ಮಾಜಿ MLC ಗೋಪಾಲಸ್ವಾಮಿ ಹಾಗೂ ಇನ್ನಿತರ ಮುಖಂಡರು, ಜನಪ್ರತಿನಿಧಿಗಳು, ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.